ನೋಡಿ, ಇದೆಲ್ಲ ಕೇವಲ ಮಾಧ್ಯಮದ ಸೃಷ್ಟಿ. ನಾವು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾರೋ ಪಾಪ ಮಿನಿಸ್ಟ್ರು MLA ಹೋಗುವಾಗ ಏನು ಮಾಡ್ತೀರಿ, ಮೈಕ್ ಹಿಡಿದು ನವಂಬರಲ್ಲಿ ಹಿಂಗೆ ಆಗ್ತದಂತೆ ಇವ್ರು ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂತ ಕೇಳ್ತೀರಿ. ಅವ್ರು ಏನೋ ಒಂದು ರಿಯಾಕ್ಟ್ ಮಾಡ್ತಾರೆ, ಅದೇ ಒಂದು ಸುದ್ದಿ ಆಗ್ತಾ ಇದೆ. ಅದಕ್ಕೆ ನಾನು ಯಾವಾಗಲೂ ಇದೇ ಪ್ರಶ್ನೆ ಕೇಳ್ತೇನೆ, ಯಾವಾಗ ಈ ಸುದ್ದಿ ನೀವು ಮಾಡಬೇಕು ಅಂದರೆ, ನಾನು ನೋಡಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇವತ್ತು ತೊಗರಿ ಬೆಳೆಗಾರರಿಗೆ ನಮ್ಮ ಸರ್ಕಾರ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಾ ಇದ್ದೀನಿ. ಆ ರೀತಿ ಯಾವುದೋ ಮಿನಿಸ್ಟ್ರು ಅಥವಾ ಯಾವುದೋ MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ನವಂಬರ್ ಕ್ರಾಂತಿ ಆಗ್ತಾ ಇದೆ ಅಂತ ಹೇಳಿದಾರಾ? ಹೇಳಿಲ್ಲ. ಅದೆಲ್ಲ ಏನಾಗಿದೆ ಅಂದರೆ ಎಲ್ಲೋ ಹೋಗ್ತಾ ಇರ್ತಾರೆ, ಅವರು ಏನೋ ಮಾತಾಡ್ತಾ ಇರ್ತಾರೆ, ನೀವು ಹಿಂಗಾಗಿದೆ ಇವ್ರು ಹಿಂಗೆ ಹೇಳಿದ್ದಾರೆ ಅಂತ ಅವ್ರೇನೋ ರಿಯಾಕ್ಟ್ ಮಾಡ್ತಾರೆ. ನೀವು ಒಬ್ಬರ ಹೆಸರು ಹೇಳಿ ಒಬ್ಬರ ಕೈಲಿ ಬಾಯಿಲೆ ಏನೋ ನುಡಿಸಿ ಇದೇ ಒಂದು ನ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನೂ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ಇದಕ್ಕೆ ಯಾರು ಮಂತ್ರಿಗಳಿಗಾಗಲಿ ಅಥವಾ MLAಗಳಿಗಾಗಿ ಏನು ಕನ್ಸಲ್ಟು ಮಾಡಲ್ಲ. ಅದು ಅವರಿಗೆ ಅದು ಯಾವಾಗ ಆಗ್ತದೆ ಅನ್ನೋ ಗೊತ್ತೂ ಇರಲ್ಲ. ಅದು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅವರು ವಿವೇಚನೆ ಬಿಟ್ಟಿದ್ದು.